ನೋಡಿ, ಅದು ಸಂತ ಜೋಸೆಫ್ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿ ಈ ಅಯ್ಯಪ್ಪನ ಮಾಲಧಾರಿಯನ್ನ ಧರಿಸಿಕೊಂಡು ಬಂದಿದ್ದ. ಈ ಕಾರಣಕ್ಕಾಗಿ ಆತನಿಗೆ ರಜೆ ಕೂಡ ಕೊಟ್ಟಿಲ್ಲ. ಮತ್ತೊಂದು ಕಡೆ ಆತನಿಗೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಘಟನೆ ಒಂದು ರೀತಿಯಾಗಿ ಹಿಂದೂ ಸಂಘಟನೆಗಳನ್ನ ಕೆರಳಿಸಿದಂತಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಮನೆ ಕಳ್ತಾಯಿಲ್ಲ, ಬ್ಯಾಗ್ಗಳು ಕಿಡಿ ಹಾಕಂಗಿಲ್ಲ, ಹೋಗೋದೊಂದು ಕೇಳಿದ್ರು. ಜನವರಿ ನೀವಾದ್ರೆ ನೀವು ಅಪ್ಪ ಇಲ್ಲಿ ಬರ್ತಾರ ಬರೋಕ್ಕೆ ಚಿಕ್ಕಮಗಳೂರಲ್ಲಿ ಧರ್ಮ ದಂಗಲ್, ಶಾಲೆಯಲ್ಲಿ ಮಾಲಾಧಾರಿ ವಿವಾದ. ಮಾಲಾಧಾರಿಗಳ ಆಕ್ರೋಶ, ಸ್ವಾಮಿಯ ಶರಣಮಯ್ಯಪ್ಪ ಘೋಷಣೆ, ಸ್ಥಳದಲ್ಲಿಯೇ ಬೀಡು ಬಿಟ್ಟ ಪೊಲೀಸರು. ಇದೆಲ್ಲ ನಡೆದಿದ್ದು ಚಿಕ್ಕಮಗಳೂರು ನಗರದ ಸಂತ ಜೋಸೆಫರ ಶಾಲೆಯಲ್ಲಿ. 7ನೇ ತರಗತಿ ಓದ್ತಾ ಇದ್ದ ವಿದ್ಯಾರ್ಥಿ ಅಯ್ಯಪ್ಪ ಮಾಲಾಧಾರಣೆ ಮಾಡಿದ್ದ. 2 ದಿನ ಭಜನೆ ಮುಗಿಸಿಕೊಂಡು ಶಾಲೆಗೆ ಕೊಂಚ ತಡವಾಗಿ ಬಂದಿದ್ದಂತೆ ಅದಕ್ಕೆ ವಿದ್ಯಾರ್ಥಿಗೆ ಹೊಡೆದಿದ್ದಾರೆ. ಇದು ಒಂದು ಕಾರಣವಾದ್ರೆ ಮತ್ತೊಂದು, ಶಬರಿಮಲೆಗೆ ಹೋಗಲು 10 ದಿನ ರಜೆ ಕೇಳಿದ್ದಕ್ಕೆ ಕೊಡೋದಿಲ್ಲ ಅಂದಿದ್ರಂತೆ. ಈ ಆರೋಪ ಮಾಲಾಧಾರಿಗಳು ಹಾಗೂ ಹಿಂದೂ ಸಂಘಟನೆಗಳನ್ನ ಕೆರಳಿ ಕೆಂಡವಾಗುವಂತೆ ಮಾಡಿತ್ತು. ಶಾಲೆಗೆ ತೆರಳಿದ ವಿಎಚ್ಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದ ಮೇಲೆ ಯೂನಿಫಾರ್ಮ್ ಎಲ್ಲ ಟಿ ಶರ್ಟ್ ಹಾಕಿದ್ವಿ, ಟಿ ಶರ್ಟ್ ಹಾಕಿ ಬಂದಿದ್ರಿ ಅಂತ ಕೇಳಿದ್ರಿ. ಅದಕ್ಕೆ ಕ್ಲಾಸಲ್ಲಿ ಇದ್ದಿದ್ದು ಸ್ವಾಮಿಗಳೆಲ್ಲ ಹೇಳಿದ್ರು ಅವ್ರು ಮಾಲೆ ಹಾಕಿದಾರಂತ. ಮಾಲೆ ಹಾಕ್ಲಿ ಅಂತ ಹೇಳಿ ಹೊಡೆದ್ರು. ಯಾಕೆ ಹಾಕ ಬಂದಿಲ್ಲ ಅಂತ ಹೊಡೆದ್ರು. ಆಮೇಲೆ ಅಲ್ಲಿ ಸೈಡಿಂಗ್ ನಿಲ್ಲಿಸ್ಬಿಟ್ಟು ನಿಮ್ಮಪ್ಪ ಸ್ವಾಮಿ ಮಾಲೆ ಹಾಕಿದಾರ ಅಂತ ಕೇಳಿದ್ರು. ಅದಕ್ಕಿಲ್ಲ ಅಂದೆ. ನಿಮ್ಮಪ್ಪ ನಿಮ್ಮ ಹೆಸರಲ್ಲಿ ಹಾಕ ಹೋಗ್ಬೋದಲ್ಲ ಅಂದ್ರು. ಇಲ್ಲಂದ್ರೆ ಯಾವತ್ತು ಹೋಗೋದು ಅಂತ ಕೇಳಿದ್ರು. ಜನವರಿಗೆ ಅಂದೆ. ಜನವರಿ ನೀವು ಹೋದ್ರೆ ನಿಮ್ಮ ಅಪ್ಪ ಇಲ್ಲಿ ಬರ್ತಾರ ಬರೆಯಕ್ಕೆ ಅಂತೆಲ್ಲ ಕೇಳಿದ್ರು. ಇವತ್ತು ಬೆಳಿಗ್ಗೆ ಲೇಟಾಗಿ ಬಂದಿದ್ದಕ್ಕೆ ಹೊಡೆದ್ರು. ಮತ್ತೆ ಮನೆ ಕಂಠ ಎಲ್ಲ ಬ್ಯಾಗ್ಗಳು ಕಿಡಿ ಹಾಕಂಗಿಲ್ಲ ಅಂದ್ರು. ಇನ್ನೂ ರಜೆ ಕೊಡೋದಿಲ್ಲ, ಇರುಮುಡಿಯನ್ನ ಅಪ್ಪನ ಕೈಯಲ್ಲಿ ಕಳಿಸಿ ಎಂದಿರೋದೇ ಅಲ್ಲಿ ದೊಡ್ಡ ವಿವಾದ ಸೃಷ್ಟಿ ಮಾಡಿತ್ತು. ಕ್ರಿಸ್ಮಸ್ ಹಬ್ಬಕ್ಕೆ 10 ದಿನ ರಜೆ ಕೊಡ್ತೀರಾ? ಸರ್ಕಾರದ ಯಾವ ಆದೇಶವಿದೆ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ರು. ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುವುದನ್ನ ಸಹಿಸೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಕೊನೆಗೆ ಶಾಲೆಯ ಆಡಳಿತ ಮಂಡಳಿ ಕ್ಷಮೆ ಕೇಳಿದೆ. ನಂತರ ಅಯ್ಯಪ್ಪನಿಗೆ ಘೋಷಣೆ, ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗೊಂದಿಗೆ ಶಾಲೆಯಿಂದ ಮಾಲಾಧಾರಿಗಳು ಹಾಗೂ ವಿಎಚ್ಪಿ ಕಾರ್ಯಕರ್ತರು ತೆರಳಿದ್ರು. ಇದೇ ಆಗ್ತಾ ಇದೆ. ಪ್ರತಿ ಸಲನೂ ನಾವು ಬಂದು ಕೇಳ್ತೀವಿ, ಇವ್ರಿಲ್ಲ ನಮ್ ತಪ್ಪಾಯ್ತು ನಾವ್ ಇನ್ ಮತ್ತೆ ಮಾಡಲ್ಲ ಅಂತಾರೆ. ಆದ್ರೆ ಇವ್ರು ನಮ್ಮನ್ನ ಬೇರೆ ತರ ಒಂದು ಡೈವರ್ಟ್ ಮಾಡಕ್ ಮಾಡ್ತಾ ಇದಾರೆ ಹೊರತು ನಾವು ಕೇಳೋದು ಈ ಒಳಗ್ ಕೇಳಕ್ ಹೋದಾಗ ಹೇಳ್ತಾರೆ ನಮಗೆ ರಜಾ ಕೊಡೋಕೆ ಆಗಲ್ಲ, ನಮಗೆ ಅಷ್ಟು ದಿನ ಇಲ್ಲ ಅಂತ. ಈಗ ನಮಗೆ ಯಾರೇ ಆಗ್ಲಿ ಇಲ್ಲಿ ಹಿಂದೂ ಮಕ್ಕಳುಗಳು ಓದ್ತಾ ಇದ್ದಾರೆ, ಅವರಿಗೂ ಸಹ ನಾವೇನು 15 ದಿನಗಟ್ಟಲೆ ರಜಾ ಕೊಡಿ ಅಂತ ಕ್ರಿಸ್ಮಸ್ ಹಬ್ಬಕ್ಕೆ ಯಾರು ಕೇಳಿಲ್ಲ. ಕ್ರಿಸ್ಮಸ್ ಹಬ್ಬಕ್ಕೆ ರಜಾ ಕೊಡೋದು 1 ದಿನ ಸಾಕು. ಯಾಕೆಂದ್ರೆ ನಾವು ಎಲ್ಲ ನಮ್ಮ ಹಿಂದೂ ಹಬ್ಬಗಳಿಗೆ ಒಂದೊಂದೇ ದಿನ ರಜಾ ಕೊಡೋದು. ಯಾವ ಸರ್ಕಾರದಲ್ಲೂ 15 ದಿನ 20 ದಿನ ರಜಾ ಕೊಡಲ್ಲ. ನಾವು ಇದನ್ನ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದಾದ್ರೆ ಇದ್ರ ಪ್ರಭಾವ ಬೇರೆ ತರ ಇರುತ್ತೆ ಅಂತಾನೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತೀವಿ ಮಾಲಾಧಾರಿಗಳು. ವಿವಾದ ಭುಗಿಲೇಳ್ತಾ ಇದ್ದಂತೆ ಶಾಲೆಯತ್ತ ಮಾಲಾಧಾರಿಗಳು ದೌಡಾಯಿಸಿ ಬಂದಿದ್ರು. ಅದಾಗಲೇ ನಗರ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಪರಿಸ್ಥಿತಿ ಕೈಮೀರದಂತೆ ಕ್ರಮವನ್ನ ಕೈಗೊಂಡ್ರು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನೋಡಿ, ಅದು ಸಂತ ಜೋಸೆಫ್ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿ ಈ ಅಯ್ಯಪ್ಪನ ಮಾಲಾಧಾರಿಯನ್ನ ಧರಿಸಿಕೊಂಡು ಬಂದಿದ್ದ. ಈ ಕಾರಣಕ್ಕಾಗಿ ಆತನಿಗೆ ರಜೆ ಕೂಡ ಕೊಟ್ಟಿಲ್ಲ. ಮತ್ತೊಂದು ಕಡೆ ಆತನಿಗೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಘಟನೆ ಒಂದು ರೀತಿಯಾಗಿ ಹಿಂದೂ ಸಂಘಟನೆಗಳನ್ನ ಕೆರಳಿಸಿದಂತಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಮನೆ ಕಂಠ ಎಲ್ಲ ಬ್ಯಾಗ್ಗಳು ಕಿಡಿ ಹಾಕಂಗಿಲ್ಲ, ಹೋಗೋದೊಂದು ಕೇಳಿದ್ರು. ಜನವರಿ ನೀವು ಹೋದ್ರೆ ನಿಮ್ಮ ಅಪ್ಪ ಇಲ್ಲಿ ಬರ್ತಾರ ಬರೆಯಕ್ಕೆ ಅಂತ ಕೇಳಿದ್ರು. ಚಿಕ್ಕಮಗಳೂರಲ್ಲಿ ಧರ್ಮ ದಂಗಲ್, ಶಾಲೆಯಲ್ಲಿ ಮಾಲಾಧಾರಿ ವಿವಾದ. ಮಾಲಾಧಾರಿಗಳ ಆಕ್ರೋಶ, ಸ್ವಾಮಿಯ ಶರಣಮಯ್ಯಪ್ಪ ಘೋಷಣೆ, ಸ್ಥಳದಲ್ಲಿಯೇ ಬೀಡು ಬಿಟ್ಟ ಪೊಲೀಸರು. ಇದೆಲ್ಲ ನಡೆದಿದ್ದು ಚಿಕ್ಕಮಗಳೂರು ನಗರದ ಸಂತ ಜೋಸೆಫರ ಶಾಲೆಯಲ್ಲಿ. 7ನೇ ತರಗತಿ ಓದ್ತಾ ಇದ್ದ ವಿದ್ಯಾರ್ಥಿ ಅಯ್ಯಪ್ಪ ಮಾಲಾಧಾರಣೆ ಮಾಡಿದ್ದ. 2 ದಿನ ಭಜನೆ ಮುಗಿಸಿಕೊಂಡು ಶಾಲೆಗೆ ಕೊಂಚ ತಡವಾಗಿ ಬಂದಿದ್ದಂತೆ ಅದಕ್ಕೆ ವಿದ್ಯಾರ್ಥಿಗೆ ಹೊಡೆದಿದ್ದಾರೆ. ಇದು ಒಂದು ಕಾರಣವಾದ್ರೆ
ಮತ್ತೊಂದು ಶಬರಿಮಲೆಗೆ ಹೋಗಲು 10 ದಿನ ರಜೆ ಕೇಳಿದ್ದಕ್ಕೆ ಕೊಡೋದಿಲ್ಲ ಅಂದಿದ್ರಂತೆ. ಈ ಆರೋಪ ಮಾಲಾಧಾರಿಗಳು ಹಾಗೂ ಹಿಂದೂ ಸಂಘಟನೆಗಳನ್ನ ಕೆರಳಿ ಕೆಂಡವಾಗುವಂತೆ ಮಾಡಿತ್ತು. ಶಾಲೆಗೆ ತೆರಳಿದ ವಿಎಚ್ಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದ ಮೇಲೆ ಯೂನಿಫಾರ್ಮ್ ಎಲ್ಲ ಟಿ ಶರ್ಟ್ ಹಾಕಿದ್ವಿ. ಟಿ ಶರ್ಟ್ ಹಾಕ ಬಂದಿದ್ರಿ ಅಂತ ಕೇಳಿದ್ರಿ. ಅದಕ್ಕೆ ಕ್ಲಾಸಲ್ಲಿ ಇದ್ದಿದ್ದು ಸ್ವಾಮಿಗಳೆಲ್ಲ ಹೇಳಿದ್ರು ಅವ್ರು ಮಾಲೆ ಹಾಕಿದಾರಂತ. ಮಾಲೆ ಹಾಕ್ಲಿ ಅಂತ ಹೇಳಿ ಹೊಡೆದ್ರು. ಯಾಕೆ ಹಾಕ ಬಂದಿಲ್ಲ ಅಂತ ಹೊಡೆದ್ರು. ಆಮೇಲೆ ಅಲ್ಲಿ ಸೈಡಿಂಗ್ ನಿಲ್ಲಿಸ್ಬಿಟ್ಟು ನಿಮ್ಮಪ್ಪ ಸ್ವಾಮಿ ಮಾಲೆ ಹಾಕಿದಾರ ಅಂತ ಕೇಳಿದ್ರು. ಅದಕ್ಕಿಲ್ಲ ಅಂದೆ. ನಿಮ್ಮಪ್ಪ ನಿಮ್ಮ ಹೆಸರಲ್ಲಿ ಹಾಕೋ ಹೋಗ್ಬೋದಲ್ಲ ಅಂದ್ರು. ಇಲ್ಲ ಅಂದ್ರೆ ಯಾವತ್ತು ಹೋಗೋದು ಅಂತ ಕೇಳಿದ್ರು. ಜನವರಿಗೆ ಅಂದೆ. ಜನವರಿಗೆ ನೀವು ಹೋದ್ರೆ ನಿಮ್ಮಪ್ಪ ಇಲ್ಲಿ ಬರ್ತಾರ ಬರೆಯಕ್ಕೆ ಅಂತೆಲ್ಲ ಕೇಳಿದ್ರು. ಮತ್ತೆ ಇವತ್ತು ಬೆಳಿಗ್ಗೆ ಲೇಟಾಗಿ ಬಂದಿದ್ದಕ್ಕೆ ಹೊಡೆದ್ರು. ಮತ್ತೆ ಮಣಿಕಂಠ ಎಲ್ಲ ಬ್ಯಾಗ್ ಕಿಡಿ ಹಾಕಂಗಿಲ್ಲ ಅಂದ್ರು. ಇನ್ನೂ ರಜೆ ಕೊಡೋದಿಲ್ಲ, ಇರುಮುಡಿಯನ್ನ ಅಪ್ಪನ ಕೈಯಲ್ಲಿ ಕಳಿಸಿ ಎಂದಿರೋದೇ ಅಲ್ಲಿ ದೊಡ್ಡ ವಿವಾದ ಸೃಷ್ಟಿ ಮಾಡಿತ್ತು. ಕ್ರಿಸ್ಮಸ್ ಹಬ್ಬಕ್ಕೆ 10 ದಿನ ರಜೆ ಕೊಡ್ತೀರಾ? ಸರ್ಕಾರದ ಯಾವ ಆದೇಶವಿದೆ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ರು. ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುವುದನ್ನ ಸಹಿಸೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಕೊನೆಗೆ ಶಾಲೆಯ ಆಡಳಿತ ಮಂಡಳಿ ಕ್ಷಮೆ ಕೇಳಿದೆ. ನಂತರ ಅಯ್ಯಪ್ಪನಿಗೆ ಘೋಷಣೆ, ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗೊಂದಿಗೆ ಶಾಲೆಯಿಂದ ಮಾಲಾಧಾರಿಗಳು ಹಾಗೂ ವಿಎಚ್ಪಿ ಕಾರ್ಯಕರ್ತರು ತೆರಳಿದ್ರು. ಇದೇ ಆಗ್ತಾ ಇದೆ. ಪ್ರತಿ ಸಲನೂ ನಾವು ಬಂದು ಕೇಳ್ತೀವಿ, ಇವ್ರಿಲ್ಲ ನಮ್ ತಪ್ಪಾಯ್ತು ನಾವ್ ಇನ್ ಮತ್ತೆ ಮಾಡಲ್ಲ ಅಂತಾರೆ. ಆದ್ರೆ ಇವ್ರು ನಮ್ಮನ್ನ ಬೇರೆ ತರ ಒಂದು ಡೈವರ್ಟ್ ಮಾಡಕ್ ಮಾಡ್ತಾ ಇದಾರೆ ಹೊರತು ನಾವು ಕೇಳೋದು ಈ ಒಳಗ್ ಕೇಳಕ್ ಹೋದಾಗ ಹೇಳ್ತಾರೆ ನಮಗೆ ರಜಾ ಕೊಡೋಕೆ ಆಗಲ್ಲ, ನಮಗೆ ಅಷ್ಟು ದಿನ ಇಲ್ಲ ಅಂತ. ಈಗ ನಮಗೆ ಯಾರೇ ಆಗ್ಲಿ ಇಲ್ಲಿ ಹಿಂದೂ ಮಕ್ಕಳುಗಳು ಓದ್ತಾ ಇದ್ದಾರೆ, ಅವರಿಗೂ ಸಹ ನಾವೇನು 15 ದಿನಗಟ್ಟಲೆ ರಜಾ ಕೊಡಿ ಅಂತ ಕ್ರಿಸ್ಮಸ್ ಹಬ್ಬಕ್ಕೆ ಯಾರು ಕೇಳಿಲ್ಲ. ಕ್ರಿಸ್ಮಸ್ ಹಬ್ಬಕ್ಕೆ ರಜಾ ಕೊಡೋದು ಒಂದಿನ ಸಾಕು. ಯಾಕೆಂದ್ರೆ ನಾವು ಎಲ್ಲ ನಮ್ಮ ಹಿಂದೂ ಹಬ್ಬಗಳಿಗೆ ಒಂದೊಂದೇ ದಿನ ರಜಾ ಕೊಡೋದು. ಯಾವ ಸರ್ಕಾರದಲ್ಲೂ 15 ದಿನ 20 ದಿನ ರಜಾ ಕೊಡಲ್ಲ. ನಾವು ಇದನ್ನು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದಾದ್ರೆ ಇದ್ರ ಪ್ರಭಾವ ಬೇರೆ ತರ ಇರುತ್ತೆ ಅಂತಾನೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತೀವಿ ಮಾಲಾಧಾರಿಗಳು. ವಿವಾದ ಭುಗಿಲೇಳ್ತಾ ಇದ್ದಂತೆ ಶಾಲೆಯತ್ತ ಮಾಲಾಧಾರಿಗಳು ದೌಡಾಯಿಸಿ ಬಂದಿದ್ರು. ಅದಾಗಲೇ ನಗರ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಪರಿಸ್ಥಿತಿ ಕೈಮೀರದಂತೆ ಕ್ರಮವನ್ನ ಕೈಗೊಂಡ್ರು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನೋಡಿ, ಅದು ಸಂತ ಜೋಸೆಫ್ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿ ಈ ಅಯ್ಯಪ್ಪನ ಮಾಲಾಧಾರಿಯನ್ನ ಧರಿಸಿಕೊಂಡು ಬಂದಿದ್ದ. ಈ ಕಾರಣಕ್ಕಾಗಿ ಆತನಿಗೆ ರಜೆ ಕೂಡ ಕೊಟ್ಟಿಲ್ಲ. ಮತ್ತೊಂದು ಕಡೆ ಆತನಿಗೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಘಟನೆ ಒಂದು ರೀತಿಯಾಗಿ ಹಿಂದೂ ಸಂಘಟನೆಗಳನ್ನ ಕೆರಳಿಸಿದಂತಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಮಣಿಕಂಠ ಎಲ್ಲ ಬ್ಯಾಗ್ ಕಿಡಿ ಹಾಕಂಗಿಲ್ಲ ಹೋಗೋದೊಂದು ಕೇಳಿದ್ರು. ಜನವರಿ ನೀವು ಹೋದ್ರೆ ನಿಮ್ಮಪ್ಪ ಇಲ್ಲಿ ಬರ್ತಾರ ಬರೆಯಕ್ಕೆ ಅಂತೆಲ್ಲ ಕೇಳಿದ್ರು. ಚಿಕ್ಕಮಗಳೂರಲ್ಲಿ ಧರ್ಮ ದಂಗಲ್, ಶಾಲೆಯಲ್ಲಿ ಮಾಲಾಧಾರಿ ವಿವಾದ. ಮಾಲಾಧಾರಿಗಳ ಆಕ್ರೋಶ, ಸ್ವಾಮಿಯ ಶರಣಮಯ್ಯಪ್ಪ ಘೋಷಣೆ, ಸ್ಥಳದಲ್ಲಿಯೇ ಬೀಡು ಬಿಟ್ಟ ಪೊಲೀಸರು. ಇದೆಲ್ಲ ನಡೆದಿದ್ದು ಚಿಕ್ಕಮಗಳೂರು ನಗರದ ಸಂತ ಜೋಸೆಫರ ಶಾಲೆಯಲ್ಲಿ. 7ನೇ ತರಗತಿ ಓದ್ತಾ ಇದ್ದ ವಿದ್ಯಾರ್ಥಿ ಅಯ್ಯಪ್ಪ ಮಾಲಾಧಾರಣೆ ಮಾಡಿದ್ದ. 2 ದಿನ ಭಜನೆ ಮುಗಿಸಿಕೊಂಡು ಶಾಲೆಗೆ ಕೊಂಚ ತಡವಾಗಿ ಬಂದಿದ್ದಂತೆ ಅದಕ್ಕೆ ವಿದ್ಯಾರ್ಥಿಗೆ ಹೊಡೆದಿದ್ದಾರೆ. ಇದು ಒಂದು ಕಾರಣವಾದ್ರೆ ಮತ್ತೊಂದು, ಶಬರಿಮಲೆಗೆ ಹೋಗಲು 10 ದಿನ ರಜೆ ಕೇಳಿದ್ದಕ್ಕೆ ಕೊಡೋದಿಲ್ಲ ಅಂದಿದ್ರಂತೆ. ಈ ಆರೋಪ ಮಾಲಾಧಾರಿಗಳು ಹಾಗೂ ಹಿಂದೂ ಸಂಘಟನೆಗಳನ್ನ ಕೆರಳಿ ಕೆಂಡವಾಗುವಂತೆ ಮಾಡಿತ್ತು. ಶಾಲೆಗೆ ತೆರಳಿದ ವಿಎಚ್ಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದ ಮೇಲೆ ಯೂನಿಫಾರ್ಮ್ ಎಲ್ಲ ಟಿ ಶರ್ಟ್ ಹಾಕಿದ್ವಿ. ಟಿ ಶರ್ಟ್ ಹಾಕ ಬಂದಿದ್ರಿ ಅಂತ ಕೇಳಿದ್ರಿ. ಅದಕ್ಕೆ ಕ್ಲಾಸಲ್ಲಿ ಇದ್ದಿದ್ದು ಸ್ವಾಮಿಗಳೆಲ್ಲ ಹೇಳಿದ್ರು ಅವ್ರು ಮಾಲೆ ಹಾಕಿದಾರಂತ. ಮಾಲೆ ಹಾಕ್ಲಿ ಅಂತ ಹೇಳಿ ಹೊಡೆದ್ರು. ಯಾಕೆ ಹಾಕ ಬಂದಿಲ್ಲ ಅಂತ ಹೊಡೆದ್ರು. ಆಮೇಲೆ ಅಲ್ಲಿ ಸೈಡಿಂಗ್ ನಿಲ್ಲಿಸ್ಬಿಟ್ಟು ನಿಮ್ಮಪ್ಪ ಸ್ವಾಮಿ ಮಾಲೆ ಹಾಕಿದಾರ ಅಂತ ಕೇಳಿದ್ರು. ಅದಕ್ಕಿಲ್ಲ ಅಂದೆ. ನಿಮ್ಮಪ್ಪ ನಿಮ್ಮ ಹೆಸರಲ್ಲಿ ಹಾಕ ಹೋಗ್ಬೋದಲ್ಲ ಅಂದ್ರು. ಇಲ್ಲ ಅಂದ್ರೆ ಯಾವತ್ತು ಹೋಗೋದು ಅಂತ ಕೇಳಿದ್ರು. ಜನವರಿಗೆ ಅಂದೆ. ಜನವರಿಗೆ ನೀವು ಹೋದ್ರೆ ನಿಮ್ಮಪ್ಪ ಇಲ್ಲಿ ಬರ್ತಾರ ಬರೆಯಕ್ಕೆ ಅಂತೆಲ್ಲ ಕೇಳಿದ್ರು. ಮತ್ತೆ ಇವತ್ತು ಬೆಳಿಗ್ಗೆ ಲೇಟಾಗಿ ಬಂದಿದ್ದಕ್ಕೆ ಹೊಡೆದ್ರು. ಮತ್ತೆ ಮಣಿಕಂಠ ಎಲ್ಲ ಬ್ಯಾಗ್ ಕಿಡಿ ಹಾಕಂಗಿಲ್ಲ ಅಂದ್ರು. ಇನ್ನೂ ರಜೆ ಕೊಡೋದಿಲ್ಲ, ಇರುಮುಡಿಯನ್ನ ಅಪ್ಪನ ಕೈಯಲ್ಲಿ ಕಳಿಸಿ ಎಂದಿರೋದೇ ಅಲ್ಲಿ ದೊಡ್ಡ ವಿವಾದ ಸೃಷ್ಟಿ ಮಾಡಿತ್ತು. ಕ್ರಿಸ್ಮಸ್ ಹಬ್ಬಕ್ಕೆ 10 ದಿನ ರಜೆ ಕೊಡ್ತೀರಾ? ಸರ್ಕಾರದ ಯಾವ ಆದೇಶವಿದೆ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ರು. ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುವುದನ್ನ ಸಹಿಸೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಕೊನೆಗೆ ಶಾಲೆಯ ಆಡಳಿತ ಮಂಡಳಿ ಕ್ಷಮೆ ಕೇಳಿದೆ.
ನಂತರ ಅಯ್ಯಪ್ಪನಿಗೆ ಘೋಷಣೆ, ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯೊಂದಿಗೆ ಶಾಲೆಯಿಂದ ಮಾಲಾಧಾರಿಗಳು ಹಾಗೂ ವಿಎಚ್ಪಿ ಕಾರ್ಯಕರ್ತರು ತೆರಳಿದ್ರು. ಇದೇ ಆಗ್ತಾ ಇದೆ. ಪ್ರತಿ ಸಲನೂ ನಾವು ಬಂದು ಕೇಳ್ತೀವಿ, ಇವ್ರಿಲ್ಲ ನಮ್ ತಪ್ಪಾಯ್ತು ನಾವ್ ಇನ್ ಮತ್ತೆ ಮಾಡಲ್ಲ ಅಂತಾರೆ. ಆದ್ರೆ ಇವ್ರು ನಮ್ಮನ್ನ ಬೇರೆ ತರ ಒಂದು ಡೈವರ್ಟ್ ಮಾಡಕ್ ಮಾಡ್ತಾ ಇದಾರೆ ಹೊರತು ನಾವು ಕೇಳೋದು ಈ ಒಳಗ್ ಕೇಳಕ್ ಹೋದಾಗ ಹೇಳ್ತಾರೆ ನಮಗೆ ರಜಾ ಕೊಡೋಕೆ ಆಗಲ್ಲ, ನಮಗೆ ಅಷ್ಟು ದಿನ ಇಲ್ಲ ಅಂತ. ಈಗ ನಮಗೆ ಯಾರೇ ಆಗ್ಲಿ ಇಲ್ಲಿ ಹಿಂದೂ ಮಕ್ಕಳುಗಳು ಓದ್ತಾ ಇದ್ದಾರೆ, ಅವರಿಗೂ ಸಹ ನಾವೇನು 15 ದಿನಗಟ್ಟಲೆ ರಜಾ ಕೊಡಿ ಅಂತ ಕ್ರಿಸ್ಮಸ್ ಹಬ್ಬಕ್ಕೆ ಯಾರು ಕೇಳಿಲ್ಲ. ಕ್ರಿಸ್ಮಸ್ ಹಬ್ಬಕ್ಕೆ ರಜಾ ಕೊಡೋದು ಒಂದಿನ ಸಾಕು. ಯಾಕೆಂದ್ರೆ ನಾವು ಎಲ್ಲ ನಮ್ಮ ಹಿಂದೂ ಹಬ್ಬಗಳಿಗೆ ಒಂದೊಂದೇ ದಿನ ರಜಾ ಕೊಡೋದು. ಯಾವ ಸರ್ಕಾರದಲ್ಲೂ 15 ದಿನ 20 ದಿನ ರಜಾ ಕೊಡಲ್ಲ. ನಾವು ಇದನ್ನ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದಾದ್ರೆ ಇದ್ರ ಪ್ರಭಾವ ಬೇರೆ ತರ ಇರುತ್ತೆ ಅಂತಾನೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತೀವಿ ಮಾಲಾಧಾರಿಗಳು. ವಿವಾದ ಭುಗಿಲೇಳ್ತಾ ಇದ್ದಂತೆ ಶಾಲೆಯತ್ತ ಮಾಲಾಧಾರಿಗಳು ದೌಡಾಯಿಸಿ ಬಂದಿದ್ರು. ಅದಾಗಲೇ ನಗರ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಪರಿಸ್ಥಿತಿ ಕೈಮೀರದಂತೆ ಕ್ರಮವನ್ನ ಕೈಗೊಂಡ್ರು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.